ಮಂಡ್ಯದಲ್ಲಿ ರೈತರ ಮಗ ಚುನಾವಣೆಗೆ ಬರ್ತಾರೆ. ಮಂಡ್ಯಕ್ಕೆ ಎಚ್ಡಿಕೆ ಅಭ್ಯರ್ಥಿ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಇನ್ನು ಮಂಡ್ಯದಲ್ಲಿ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ತೀವ್ರ ಕುತೂಹಲ ಇದೆ. ಮಂಡ್ಯದಲ್ಲಿ ಯಾರ ಘೋಷಣೆ ಆಗತ್ತೆ, ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತ ರೈತರ ಮಗ ಚುನಾವಣೆಗೆ ಬರ್ತಾರೆ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ನೀವು ಎಷ್ಟು ಕೋಟಿ ಇರೋರು ಬೇಕಾದ್ರೂ ಕರ್ಕೊಂಡು ಬನ್ನಿ, ಎಷ್ಟು ಕೊಟ್ಟರು ಯಾವುದು ನಡೆಯಲ್ಲ ಅಂತ ಅವರು ಹೇಳಿದ್ದಾರೆ. ಈ ಕಾಂಗ್ರೆಸ್ ಮುಖಂಡರುಗಳ ಒತ್ತಾಯದ ಮೇರೆಗೆ ನಡೀತಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಮಾಹಿತಿ ಸಹಿತ ತಗೊಂಡಿದ್ದೀವಿ. ಚುನಾವಣೆಯಲ್ಲಿ ತೋರಿಸ್ಕೊಂಡು ಓಟ್ ಕೇಳೋ ಅವಶ್ಯಕತೆ ನಮಗಿಲ್ಲ. ರೈತರ ಮಗ ಚುನಾವಣೆಗೆ ಬರ್ತಾರೆ, ರೈತರ ಮಗ ಚುನಾವಣೆಗೆ ಬರ್ತಾರೆ, ರೈತರ ಮಗ ಚುನಾವಣೆಗೆ ಬರ್ತಾರೆ. ಈ ಹಣ ಗಿಣ ಇದ್ಯಾವುದು ವರ್ಕೌಟ್ ಆಗೋದಿಲ್ಲ. ನೀವು ಎಷ್ಟು ಕೋಟಿ ಇರೋರ್ನಾರು ಕರ್ಕೊಂಬನ್ನಿ, ಎಷ್ಟಾರು ಕೊಡಿ. ಜನ ರೊಚ್ಚಿಗೆದ್ದಿದ್ದಾರೆ ನಿಮ್ಮ ವಿರುದ್ಧವಾಗಿ. ಈ ನೀರು ಕೊಡದೆ ನೀವು ಓಟ್ ಕೇಳಕ್ಕೆ ಊರಿಗೆ ಹೋದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ. ಹೆಂಗೆ ಊರೊಳಗೆ ಹೋಗ್ತೀರಿ ಅನ್ನೋದು ರೈತರು ಅನುಭವ ಮಾಡ್ತಾರೆ, ನಿಮಗೆ ಬುದ್ಧಿ ಕಲಿಸ್ತಾರೆ ಈ ಕಾಂಗ್ರೆಸ್ ಮುಖಂಡರುಗಳ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ.